ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇದೀಗ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವೇತನ ಎಷ್ಟಾಗಿರುತ್ತೆ ಮತ್ತು ವೇತನ ಹೆಚ್ಚಳವಾಗಿರುವಂಥ ಕಂಪ್ಲೀಟ್ ಆದಂಥ ಮಾಹಿತಿ ಮತ್ತು 1:1 ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯ ಅಫಿಷಿಯಲ್ ಆದಂಥ ಒಂದು HK ವಿದ್ಯಾರ್ಥಿಗಳು ಆಲ್ರೆಡಿ ಡ್ಯೂಟಿ ಮಾಡಿ ಅವರಿಗೆ ಪ್ರಥಮ ತಿಂಗಳ ಒಂದು ಸ್ಯಾಲ್ರಿ ಕೂಡ ಬಂದಿರುತ್ತೆ. ಆ ಒಂದು ಪ್ರಥಮ ತಿಂಗಳ ಸ್ಯಾಲ್ರಿ ಸ್ಲಿಪ್ಪನ್ನು ಕೂಡ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಮೊದಲನೇದಾಗಿ ಡಿವಿಷನ್ ಯಾವುದು ಮತ್ತು ಡಿಪೋ ಯಾವುದು ಅಂತಲೂ ಕೂಡ ನೀಡಲಾಗಿರುತ್ತೆ. ನಂತರ ಯಾವ ವಿದ್ಯಾರ್ಥಿ ಅಂತಂದರೆ ಯಾವ ಕ್ಯಾಂಡಿಡೇಟ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಪ್ರೆಸೆಂಟಾಗಿ, ಯಾವ ಎಂಪ್ಲಾಯ್ ಅಂತಲೂ ಕೂಡ ಅವರ ನೇಮನ್ನು ನೀಡಲಾಗಿರುತ್ತೆ. ಅವರೊಂದು EPF ನಂಬರನ್ನು ಕೂಡ ನೀಡಲಾಗಿದ್ದು, ಅವರ ಒಂದು ಬಿಲ್ಲೆ ಸಂಖ್ಯೆ ಅಂತಂದರೆ ಕಂಡಕ್ಟರ್ ಒಂದು ಟೋಕನ್ ನಂಬರ್ ಇರುತ್ತೆ, ಆ ಒಂದು ಟೋಕನ್ ನಂಬರ್ ಮತ್ತು ಕಂಪ್ಲೀಟಾಗಿ ಅವರ ಒಂದು ಡೆಸಿಗ್ನೇಷನ್ ಏನು ಅಂತಲೂ ಕೂಡ ನೀಡಲಾಗಿರುತ್ತೆ, ಕಂಡಕ್ಟರ್ ಅಂತಲೂ ಕೂಡ ನೀಡಲಾಗಿರುತ್ತೆ. ನಂತರ ಮೂಲ ದರ ಅಂತಲೂ ಕೂಡ ಇಲ್ಲಿ ನಿಗದಿಪಡಿಸಲಾಗಿದೆ 14,000. ತುಟ್ಟಿ ಭತ್ಯೆ ಇವೆಲ್ಲವೂ ಕೂಡ 0 ಇರುತ್ತದೆ. ಸ್ನೇಹಿತರೆ, ನಿಮಗೆ ಪ್ರಥಮ ವರ್ಷದಲ್ಲಿ ನೀವು ಟ್ರೈನಿಂಗ್ ಪೀರಿಯಡಲ್ಲಿ ಇರೋದರಿಂದ ನಿಮಗೆ ಈ ಹಿಂದೆ ಅಂತಾರೆ ಮೊದಲಿಗೆ 9,100 ರೂಪಾಯಿ ನೀಡಲಾಗುತ್ತಿತ್ತು. ಆದರೆ ಇದೀಗ ನಿಮಗೆ 14,000 ರೂಪಾಯಿ ಟ್ರೈನಿಂಗ್ ಪೀರಿಯಡ್ನಲ್ಲಿ ಬೇಸಿಕ್ ಪೇಯನ್ನು ನಿಗದಿಪಡಿಸಲಾಗಿರುತ್ತೆ. 1 ವರ್ಷ ಆದ ನಂತರ ನಿಮ್ಮ ಬೇಸಿಕ್ ಪೇ 18,660 ರೂಪಾಯಿ ಆಗುತ್ತೆ. ನಂತರ ತುಟಿ ಭತ್ಯೆ 42.5%. ನಂತರ HRA ಅನ್ನೋದು ನಿಮಗೆ 28ರಿಂದ 32% ದೊರೆಯುತ್ತೆ. ಅವೆಲ್ಲವೂ ಸೇರಿಸಿ ನಿಮಗೆ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ಪಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಆದರೆ ಪ್ರಥಮ ವರ್ಷದಲ್ಲಿ ಕಂಪ್ಲೀಟಾಗಿ ಬೇಸಿಕ್ ಪೇ ನಿಮಗೆ ಟೋಟಲ್ 14,000 ರೂಪಾಯಿಗಳನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ. ಇಲ್ಲಿ CL ಕೂಡ ನಿಮಗೆ ನೀಡಲಾಗಿರುತ್ತೆ. ಆ ಒಂದು CL ನೀವು ಪ್ರತಿ ತಿಂಗಳಲ್ಲಿ 11 ದಿನ ವರ್ಕ್ ಮಾಡಿದ್ರೆ 1 CL ಆ್ಯಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು 22 ದಿನ ವರ್ಕ್ ಮಾಡಿದ್ರೆ 2 CLಗಳು ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತದೆ. ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರ್ಬೋದು, ಹಾಜರಾದ ದಿನಗಳು ಅಂತಂದರೆ ಪ್ರೆಸೆಂಟೆಡ್ ಡೇಸ್ ಅಂತ ನೋಡಿದ್ರೆ 27 ಡೇಸ್ ಹಾಜರಾಗಿರ್ತಾರೆ. ಗೈರು ಹಾಜರಾತಿ ಅಂತಾರೆ ಆಬ್ಸೆಂಟ್ ಆಗಿರೋದು 4 ದಿನ ಇವರು ಆಬ್ಸೆಂಟ್ ಆಗಿರ್ತಾರೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸ್ಟೈಫಂಡ್ ಅಂತ ಇವರಿಗೆ ಎಷ್ಟು ಅಮೌಂಟ್ ನೀಡಲಾಗಿದೆ ಅಂತಂದರೆ 12,193.55 ರೂಪಾಯಿಗಳನ್ನು ನೀಡಲಾಗಿರುತ್ತದೆ. EPFಗೆ ಕಾಂಟ್ರಿಬ್ಯೂಷನ್ ಆಗಿ ಅಂತಾರೆ ನಿಮ್ಮ ಒಂದು PF ಅಮೌಂಟ್ ಆಗಿ ಕಟ್ ಮಾಡಿಕೊಳ್ಳಲಾಗುತ್ತದೆ. ಈ ಒಂದು PF ಅಮೌಂಟನ್ನು ನೀವು ನಿಮ್ಮ ಒಂದು 60 ವರ್ಷದ ಸರ್ವಿಸನ್ನು ಕಂಪ್ಲೀಟ್ ಮಾಡಿದ ನಂತರ ಈ ಒಂದು ಅಮೌಂಟನ್ನು ನಿಮಗೆ ರಿಟರ್ನ್ ಮಾಡಲಾಗುತ್ತೆ. 447 ರೂಪಾಯಿ ಕಟ್ ಮಾಡಲಾಗಿರುತ್ತದೆ. ನೆಕ್ಸ್ಟ್ ಇಲ್ಲಿ DA, HRA, CC ಅನ್ನೋದು ಎಲ್ಲವೂ ಕೂಡ 0 ಆಗಿರುತ್ತದೆ. ಓವರ್ ಟೈಮ್ SCH ಅನ್ನುವಂಥದ್ದು ಅಂತಂದರೆ ಇವರು OTಯನ್ನು ಮಾಡಿರ್ತಾರೆ, 474 ರೂಪಾಯಿ ನೀಡಲಾಗಿರುತ್ತದೆ. ಅದೇ ರೀತಿ ಇವರೊಂದು ವಾಷಿಂಗಿಗೆ 35 ರೂಪಾಯಿ. ನಂತರ ಓವರ್ ಟೈಮ್ ನಾನ್ SCH ಅಲ್ಲಿ 451 ಅಂತಂದರೆ ನೈಟ್ ಹಾಲ್ಟಿಂಗು ಮತ್ತು ಮಾಮೂಲಿ ಡೇ ಶಿಫ್ಟಲ್ಲಿ ಮಾಡುವಂಥ ಒಂದು OTಗೆ ಇಲ್ಲಿ ಅಮೌಂಟನ್ನು ಕೂಡ ನೀಡಲಾಗಿರುತ್ತದೆ. ನಂತರ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, DRBF ಫಂಡ್ ಅಂತ 100 ರೂಪೀಸ್, ಎಜುಕೇಷನ್ ಫಂಡ್ ಅಂತ 10 ರೂಪಾಯಿ ಮತ್ತು ಪ್ರೈಸ್ ಅನ್ನುವಂಥದ್ದಕ್ಕೆ 35 ರೂಪಾಯಿ ಕಟ್ ಮಾಡಲಾಗಿರುತ್ತದೆ. ಸ್ನೇಹಿತರೆ, ಟೋಟಲ್ ಇಲ್ಲಿ ಕಟ್ಟಾಗಿ ನಿಮಗೆ ಟೋಟಲ್ ಅಮೌಂಟ್ ಎಷ್ಟು ಸಿಕ್ಕಿದೆ ಅಂತಂದರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಟೋಟಲ್ ಡಿಡಕ್ಷನ್ ಆಗಿರುವಂಥದ್ದು 1,573.35 ರೂಪಾಯಿ ಡಿಡಕ್ಷನ್ ಆಗಿರುತ್ತದೆ. ಟೋಟಲ್ ಇವರು ಗ್ರಾಸ್ ಮಾಡಿರುವಂಥ ಸ್ಯಾಲ್ರಿ ಎಷ್ಟು ಅಂತಂದರೆ 13,154.35 ರೂಪಾಯಿಗಳಾಗಿರುತ್ತದೆ. ಆದರೆ ನೆಟ್ ಪೇಯಬಲ್ 11,581 ರೂಪಾಯಿ ಆಗಿರುತ್ತದೆ. ಇಲ್ಲಿ OT ನೀವು ಗಮನಿಸ್ತಾ ಇರ್ಬೋದು, 4 ಗಂಟೆ 20 ನಿಮಿಷ ಮಾಡಲಾಗಿರುತ್ತೆ ಮತ್ತು ನಾನ್ OT ಹವರ್ಸ್ 4 ಗಂಟೆ ಆಗಿರುತ್ತದೆ. ನೆಕ್ಸ್ಟ್ ನಿಮ್ಮ ಒಂದು ತುಟ್ಟಿ ಭತ್ಯೆ DA ರೇಟ್ 42.5% ಇದೆ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸ್ನೇಹಿತರು, ಇದು ನಿಮಗೆ ಸ್ಟಾರ್ಟಿಂಗ್ ತಿಂಗಳಲ್ಲಿ ಆಗಿರುತ್ತೆ. ಯಾಕೆ ಅಂತಂದರೆ ಸ್ಟಾರ್ಟಿಂಗ್ ತಿಂಗಳಲ್ಲಿ ನಿಮಗೆ OTನೇ ಆಗಲಿ ಅಥವಾ ಡ್ಯೂಟಿ ಹವರ್ಸ್ಗಳು ಜಾಸ್ತಿ ಹಾಕೋದಿಲ್ಲ, ಹಾಗಾಗಿ ನಿಮಗೆ ಪೇ ಸ್ಕೇಲ್ ಕಡಿಮೆ ಇರುತ್ತದೆ. ನಂತರ ನೀವು ಒಂದು 2-3 ತಿಂಗಳು ಆದ ನಂತರ ನಿಮಗೆ OTಗಳು ಕೂಡ ಅವೈಲೇಬಲ್ ಇರುತ್ತೆ, ಆಮೇಲೆ ಶಿಫ್ಟ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಆ ಒಂದು ಶಿಫ್ಟ್ಗಳ ಮೇಲೆ ನಿಮ್ಮ ಒಂದು ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು 1 ವರ್ಷದ ಟ್ರೈನಿಂಗ್ ಪೀರಿಯಡನ್ನು ಕಂಪ್ಲೀಟ್ ಮಾಡಿದ ನಂತರ ನೆಕ್ಸ್ಟ್ ವರ್ಷದಲ್ಲಿ
ಅಂತಂದರೆ ಸೆಕೆಂಡ್ ವರ್ಷದಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮ್ಮ ಬೇಸಿಕ್ ಪೇ ಎಲ್ಲವೂ ಕೂಡ ಸೇರಿ 38+ ಸಿಗುತ್ತೆ. ಈಗ ಇಲ್ಲಿ ನಾವು ಗಮನಿಸ್ಬೋದು ನೆಟ್ ಪೇ 11,581 ರೂಪಾಯಿ ಆಗಿದ್ರೂ ಕೂಡ ಅವರಿಗೆ ಪ್ರತಿ ದಿನದ ಒಂದು ಇನ್ಸೆಂಟಿವ್ಸ್ ಮತ್ತು ಬ್ಯಾಟಗಳನ್ನು ನೀಡಲಾಗುತ್ತದೆ. ಅದು ನಿಮ್ಮ ಸ್ಯಾಲ್ರಿಗೆ ಆ್ಯಡ್ ಆಗೋದಿಲ್ಲ. ಹಾಗಾಗಿ ಅದನ್ನು ಹೊರತುಪಡಿಸಿ ನಿಮಗೆ ಇಷ್ಟು ಸಿಕ್ಕಿರುತ್ತದೆ. ಅದನ್ನೆಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ನಿಮಗೆ 20,000 ರೂಪಾಯಿ ಪ್ರತಿ ತಿಂಗಳ ಒಂದು ಮಾಸಿಕ ವೇತನವನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ನೀವು ಡ್ಯೂಟಿ ಹವರ್ಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಇನ್ಸೆಂಟಿವ್ಸಲ್ಲಿ ನೀವು ಊಟವನ್ನು ಕೂಡ ಮಾಡ್ಕೋಬೋದಾಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈಗ ಪ್ರಸ್ತುತ ಹೊಸದಾಗಿ ಯಾರೆಲ್ಲ ಜಾಯ್ನ್ ಆಗ್ತೀರಾ HK ಮತ್ತು NHK ವಿಭಾಗದ ವಿದ್ಯಾರ್ಥಿಗಳಿಗೆ ನಿಮಗೆ ಇಷ್ಟು ಪೇ ಸ್ಕೇಲ್ ಆಗಿರುತ್ತೆ. ಅಂತಂದರೆ ಡಿಪೆಂಡ್ ಆನ್ ನಿಮ್ಮ ಒಂದು ವರ್ಕ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಿಮ್ಮ ಒಂದು ಪೇ ಸ್ಕೇಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರಸ್ತುತ ನಾವು ಗಮನಿಸ್ತಾ ಇರ್ಬೋದು NHK ವಿಭಾಗದ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ರು. ಆದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡುತ್ತಾರೆ, ಅಂತಿಮ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲು ಜನವರಿ 31ನೇ ತಾರೀಕಿನವರೆಗೂ ಟೈಮ್ ಕೊಟ್ಟಿದ್ರು. ಆದರೆ ಇದೀಗ ಫೆಬ್ರವರಿ 10 ಆದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಂದು ಫೈನಲ್ ಲಿಸ್ಟ್ ಸಿಕ್ಕಿಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸ್ನೇಹಿತರೆ, ಇನ್ನೊಂದು 2 ದಿನಗಳಲ್ಲಿ ನಿಮಗೆ ಅಧಿಕೃತವಾಗಿ ನಿಮ್ಮ ಒಂದು ಫೈನಲ್ ಲಿಸ್ಟ್ಗಳು ಕೂಡ ಸಿಗುತ್ತದೆ. ಆ ಒಂದು ಫೈನಲ್ ಲಿಸ್ಟಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಆಕ್ಷೇಪಣೆ ಏನಾದರೂ ಬಂದಿದ್ದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಫೈನಲ್ ಲಿಸ್ಟಲ್ಲಿ ಆಲ್ಮೋಸ್ಟ್ ಕೆಲವೊಬ್ಬರು ವಿದ್ಯಾರ್ಥಿಗಳು ಚೇಂಜ್ ಆಗುವಂಥ ಅಥವಾ ಬಿಟ್ಟು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು 99.9% ಅದೇ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತಾರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅಂತಹ ವಿದ್ಯಾರ್ಥಿಗಳೇ ಇರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಡೌಟ್ ಬೇಡ. ಇನ್ನೊಂದು 2-3 ದಿನಗಳಲ್ಲಿ ಕಂಪ್ಲೀಟಾಗಿ ನಿಮಗೆ ನಿಮ್ಮ ಒಂದು ಫೈನಲ್ ಲಿಸ್ಟ್ ಸಿಕ್ಕಿ ಆಲ್ಮೋಸ್ಟ್ ನಿಮಗೆ ಫೆಬ್ರವರಿ 20ನೇ ತಾರೀಕಿನ ಒಳಗಡೆ ವಿದ್ಯಾರ್ಥಿಗಳಿಗೆ 15ರಿಂದ 20ನೇ ತಾರೀಕಿನ ಒಳಗಡೆ ನಿಮಗೆ NHK ವಿಭಾಗದ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಕರೆಯಲಾಗುತ್ತದೆ. ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ. ಮತ್ತು ನಿಮಗೆ ನಿಮ್ಮ ಒಂದು ಡಿಪೋಗಳನ್ನು ಚೂಸ್ ಮಾಡಲಿಕ್ಕೆ NHK ವಿಭಾಗದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಅಂತ ನಾನು ಎಲ್ಲರಿಗೆ ವಿಚಾರಿಸಿದಂಥ ಸಂದರ್ಭದಲ್ಲಿ ನಮಗೆ ಬಂದಂಥ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗಾಗಿ ಪ್ರಸ್ತುತ ಯಾರೆಲ್ಲ NHK ವಿಭಾಗದಲ್ಲಿ ಆಯ್ಕೆ ಆಗಿರುವಂಥ 2,286 ಜನ ಕ್ಯಾಂಡಿಡೇಟ್ ಇದ್ದಾರೆ. ನಿಮಗೆ BMTCಯಲ್ಲಿ ಒಟ್ಟು 51 ಡಿಪೋಗಳಿದೆ. ಆ ಒಂದು 51 ಡಿಪೋಗಳಲ್ಲಿ ನಿಮಗೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಯಾವೆಲ್ಲ ಒಂದು ವೋಲ್ವೋ ಡಿಪೋಗಳಿದೆ. ನೀವು ವೋಲ್ವೋ ಬಸ್ಸಿಗೆ ನಾನು ಕಂಡಕ್ಟರ್ ಆಗಬೇಕು ಅಂದ್ಕೊಂಡಿದ್ರೆ ವೋಲ್ವೋ ಬಸ್ಸುಗಳ ಒಂದು ಡಿಪೋಗಳನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಪಿನ್ ಮಾಡಿರ್ತೀನಿ. ಆ ಒಂದು ಡಿಪೋಗಳನ್ನು ನೋಡಿ ನೀವು ಇಷ್ಟ ಆದರೆ ಅಂತಹ ಡಿಪೋಗಳನ್ನು ಕೂಡ ಚೂಸ್ ಮಾಡ್ಕೊಳ್ಳಿ. ಇನ್ನೂ ಮಿಕ್ಕುಳಿದಂತೆ ಬೇರೆ ಬೇರೆ ಡಿಪೋಗಳು ಕೂಡ ಇರುತ್ತದೆ. ಎಲೆಕ್ಟ್ರಿಕ್ ಬಸ್ಗಳು ಇರುತ್ತದೆ ಮತ್ತು ಡೀಸೆಲ್ ಬಸ್ಗಳು ಕೂಡ ಇರುತ್ತದೆ. ಡಿಪೆಂಡ್ ಅಪಾನ್ ಆ ಒಂದು ಡಿಪೋಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನಾದರೂ ಕಂಪಲ್ಸರಿ ನಾನು ವೋಲ್ವೋ ಬಸ್ಸಿಗೆ ನಾನು ಕಂಡಕ್ಟರ್ ಆಗಬೇಕು ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೇನೆ. 5ರಿಂದ 6 ಡಿಪೋಗಳು ಮಾತ್ರ ಇರುತ್ತದೆ ವೋಲ್ವೋ ಬಸ್ಸಿಗೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಒಂದು ಫೈನಲ್ ಲಿಸ್ಟನ್ನು ಕೂಡ ಬಿಡ್ತಾರೆ. ನೆಕ್ಸ್ಟ್ ನಿಮಗೆ ಫಿಕ್ಸೆಡ್ ಡೆಪಾಸಿಟ್ ಆಗಿ 5,000 ರೂಪಾಯಿಗಳನ್ನು ಅಲ್ಲಿ ಫಿಕ್ಸೆಡ್ ಡೆಪಾಸಿಟಿಗೆ ಕಟ್ಟಿಸ್ಕೋತಾರೆ ನೀವು ನಿಮ್ಮ ಒಂದು ಡ್ಯೂಟಿ ಆರ್ಡರನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ. ನಂತರ ನಿಮ್ಮ ಮೆಡಿಕಲ್ಗೆ ನಿಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಥವಾ ಇನ್ನಿತರ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳನ್ನು ನಿಗದಿಪಡಿಸಿ ವಿದ್ಯಾರ್ಥಿಗಳ ಒಂದು ಬ್ಯಾಚನ್ನು ಮಾಡಿ ನಿಮಗೆ ನಿಮ್ಮ ಒಂದು ಮೆಡಿಕಲ್ ಟೆಸ್ಟಿಗೆ ಕಳಿಸಲಾಗಿರುತ್ತದೆ. ಸ್ನೇಹಿತರೆ, ಮತ್ತು ನೀವೇನಾದರೂ ಆಯ್ಕೆಯಾದಂಥ ಕ್ಯಾಂಡಿಡೇಟ್ಗಳು ನೀವು ಡಿಪೋಗಳನ್ನು ಚೂಸ್ ಮಾಡಲಿಕ್ಕೆ ಅಥವಾ ನೀವು ನಿಮ್ಮ ಒಂದು ಅಂತಿಮ ಆಯ್ಕೆ ಪಟ್ಟಿಗೆ ಬಂದ ನಂತರ ನೀವು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಈ ಹಿಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ನೀಡಿದ್ರಲ್ಲ ಆ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಕೇಂದ್ರ ಕಚೇರಿಯಾದಂಥ ಶಾಂತಿನಗರಕ್ಕೆ ನಿಮ್ಮ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಅಂತಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಅವರಿಗೆ ನೀಡಬೇಕಾಗಿರುತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅವರು ಇಲಾಖೆಗೆ ಕಳುಹಿಸಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಲಾಗುತ್ತದೆ. ನೀವು ಕೊಟ್ಟಿರುವಂಥ ಮಾರ್ಕ್ಸ್ ಕಾರ್ಡ್ಗಳು ಅಥವಾ ನೀವು ಕೊಟ್ಟಿರುವಂಥ ಒಂದು ಸರ್ಟಿಫಿಕೇಟ್ಗಳು ಒರಿಜಿನಲ್ ಇದೆಯೋ ಇಲ್ವೋ ಅಂತ ಅವರು ವೆರಿಫೈ ಮಾಡಿ ನಿಮಗೆ ನಂತರದ ದಿನಗಳಲ್ಲಿ ರಿಟರ್ನನ್ನು ನೀಡಲಾಗಿರುತ್ತೆ. ಇದಿಷ್ಟು NHK ಮತ್ತು ಪೇ ಸ್ಕೇಲ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದ್ದು, ಆದಷ್ಟು ಯಾರೆಲ್ಲ BMTC ಕಂಡಕ್ಟರ್ ಆಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.